ನಿನ್ನೆ ದಿನ ರಾಜ್ಯ ರಾಜಕಾರಣದಲ್ಲಿ ಮಹಾ ಸಂಚಲನ ಮೂಡಿಸಿದ್ದ ಶಾಸಕರ ಪತ್ರ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಈಗ ಆ ವಿಚಾರದಲ್ಲಿ ಮೆಗಾ ಟ್ವಿಸ್ಟ್ ಒಂದು ಸಿಗ್ತಾ ಇದೆ. ಬಳ್ಳಾರಿ ಶಾಸಕರಿಂದ ಸಂಚಲನಾತ್ಮಕ ಹೇಳಿಕೆ, ಪತ್ರ ಬರೆದಿದ್ದ ನಾರಾರೆಡ್ಡಿ ಈಗ ಯೂಟರ್ನ್. ಮಂತ್ರಿ ಪಟ್ಟಕ್ಕಾಗಿ ಪತ್ರ ಬರೆದಿದ್ದ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮೆಗಾ ಟ್ವಿಸ್ಟ್ ಇದು. ಬಳ್ಳಾರಿ ಮೊದಲ ಬಾರಿ MLA ಆಗಿದ್ದ ನಾರಾ ಭರತ್ ರೆಡ್ಡಿ ಯೂಟರ್ನ್ ಹೊಡೆದಿದ್ದಾರೆ. ಪತ್ರ ಬರೆದಿದ್ದ ನಿಜ, ಆದ್ರೆ ನನಗೆ ಸ್ಥಾನ ಬೇಡ, ನನಗೆ ಸ್ಥಾನ ನೀಡುವಂತೆ ಕೋರಿಲ್ಲ, ಮದುವೆ ಮನೆಗೆ ಬರ್ತೀನಿ, ಆಶೀರ್ವಾದ ಮಾಡ್ತೀನಿ, ಬಿರಿಯಾನಿ ತಿನ್ನೋದಿಲ್ಲ, ಹೊಸಬರಿಗೆ ಅವಕಾಶ ಸಿಗಲಿ ಅನ್ನೋದು ನನ್ನ ಉದ್ದೇಶ. ನಾರಾ ಭರತ್ ರೆಡ್ಡಿ ಯೂಟರ್ನ್. ವಿಧಾನಸೌಧಕ್ಕೆ ಮೊದಲ ಸಲ ಆಯ್ಕೆಯಾಗಿದ್ದ 31 MLAಗಳು, ಆ ಪೈಕಿ ಭರತ್ ರೆಡ್ಡಿಯೂ ಕೂಡ, ಜನ ಹೊಸ ಮುಖ ನೋಡಬಯಸುತ್ತಾರೆ ಎಂದಿದ್ದಕ್ಕೆ ಸಾಕ್ಷಿ ಕೊಟ್ಟಿದ್ದ MLAಗಳು. ಉಸ್ತುವಾರಿ ಸುರ್ಜೇವಾಲಾಗೆ ಪತ್ರ ಬರೆದಿದ್ದ 31 ಕೈ ಶಾಸಕರು ಈಗ ಮಂತ್ರಿ ಪಟ್ಟಕ್ಕಾಗಿ ಏನು ಪತ್ರ ಬರೆದಿದ್ರಲ್ಲ, ಆ ಬರೆದವರ ಪೈಕಿ ನಾರಾ ಭರತ್ ರೆಡ್ಡಿ ಹೇಳ್ತಿರೋದೇನೀಗ, ನಾನು ಪತ್ರ ಬರೆದಿದ್ದು ನಿಜ, ಅದರಲ್ಲಿ ಏನು ಸಂದೇಹ ಇಲ್ಲ, ಆದರೆ ನಾನು ಬರೆದಿದ್ದರ ಉದ್ದೇಶ ನನಗೆ ಸ್ಥಾನ ಸಿಗಬೇಕು ಅಂತಲ್ಲ, ಬದಲಾಗಿ ರಾಜ್ಯದ ಹೊಸ ಮುಖಗಳಿಗೆ ಅಟ್ಲೀಸ್ಟ್ 5 ಜನರಿಗಾದರೂ ಕೂಡ ಮಿನಿಸ್ಟರ್ ಗಿರಿ ಸಿಗಲಿ ಅನ್ನೋ ಉದ್ದೇಶ ಅಂತ ಹೇಳಿ ಯೂಟರ್ನ್ ಹೊಡೆದಿದ್ದಾರೆ. ಒಂದು ರಾಜ್ಯದ ಆಡಳಿತಾರೂಢ ಕಾಂಗ್ರೆಸ್ ಪಕ್ಷದ 31 MLAಗಳು ಯಾವುದೇ ರಾಜ್ಯ ಮಟ್ಟದ ನಾಯಕರುಗಳಿಗೆ ಮಾಹಿತಿ ನೀಡದೆ ಒಂದು ಸುಪ್ರಭಾತದಲ್ಲಿ ಇಡೀ ಸ್ಟೇಟ್ ಕಾಂಗ್ರೆಸ್ ಲೀಡರ್ಗಳಿಗೆ ಆಘಾತವನ್ನು ಕೊಟ್ಟರು. ಉಸ್ತುವಾರಿ ಸುರ್ಜೇವಾಲರಿಗೆ ಪತ್ರ ಬರೆದರು. ಆ ಪತ್ರದಲ್ಲಿ 31 MLAಗಳ ಸ್ಪಷ್ಟ ಸಹಿ ಸಂಗ್ರಹ ಆಯಿತು. ಆ ಪತ್ರದಲ್ಲಿ ಅವರ ಇಂಗಿತಗಳನ್ನು ವ್ಯಕ್ತಪಡಿಸಲಾಯಿತು. ನಮ್ಮ ಮುಖಗಳನ್ನು ನೋಡಿ ಜನ ಮತ ಹಾಕಿದ್ದಾರೆ, ಅದರರ್ಥ ಜನ ಹೊಸ ಮುಖಗಳನ್ನು ಬಯಸ್ತಾ ಇದ್ದಾರೆ. ಹಾಗಾಗಿ ಮುಂದೊಮ್ಮೆ ನೀವು ನಮಗೆ ಒಂದು ಉತ್ತಮ ಖಾತೆ ಕೊಟ್ಟಿದ್ದೇ ಆದಲ್ಲಿ ಜನಸೇವೆ ಮಾಡೋದಕ್ಕೆ ಈಸಿ ಆಗುತ್ತೆ. ಅವರ ಪತ್ರದ ತಾತ್ಪರ್ಯ ಅದಾಗಿತ್ತು. ಆದರೆ ಅದಾದ ನಂತರ ಒಂದಷ್ಟು ಸಂಚಲನ ಮೂಡಿಸಿತು ರಾಜ್ಯ ರಾಜಕಾರಣದಲ್ಲಿ. ಈಗ ಪತ್ರ ಬರೆದಿದ್ದ ಶಾಸಕರುಗಳ ಪೈಕಿ ನೋಡಿ, ಹೊಸ ಶಾಸಕರ ಬೇಡಿಕೆ ಏನಿತ್ತು ಅಂದರೆ, ಈ ಬಾರಿ ಕಾಂಗ್ರೆಸ್ನಿಂದ 31 ಜನ ಮೊದಲ ಬಾರಿ ವಿಧಾನಸೌಧಕ್ಕೆ ಆಯ್ಕೆಯಾಗಿದ್ದಾರೆ. ಇದು ಜನ ಹೊಸ ಮುಖ ನೋಡಬಯಸುತ್ತಿದ್ದಾರೆ ಎಂಬುದಕ್ಕೆ ಸಾಕ್ಷಿ. ಇದನ್ನೇ ಅವರು ಸಾಕ್ಷಿ ಕೊಟ್ಟಿದ್ರು. ಸಂಪುಟ ಪುನರ್ರಚನೆಯ ವೇಳೆ 31 ಜನರ ಪೈಕಿ 5 ಜನರಿಗೆ ಸ್ಥಾನ ಕೊಡಿ, 5 ಜನರಿಗೆ ಸ್ಥಾನ ಕೊಡಿ ಅಂತ ಉಸ್ತುವಾರಿ ಸುರ್ಜೇವಾಲಾಗೆ ಪತ್ರ ಬರೆದು ಶಾಸಕರ ಬೇಡಿಕೆ ಅದಾಗಿತ್ತು. ಇನ್ನು ಬೆಂಗಳೂರಿನ ರಾಜಕಾರಣದಲ್ಲಿ ಇದು ಸಂಚಲನಾತ್ಮಕವಾದಂತಹ ವಿಚಾರವೇ. ನಾಯಕತ್ವ ಬದಲಾವಣೆ ವಿಚಾರದಲ್ಲಿ ನಡೆದಿರುವಂತಹ ಬಣ ರಾಜಕಾರಣದ ನಡುವೆಯೇ ಸಚಿವ ಸಂಪುಟ ಪುನರ್ರಚನೆಗೆ ಒತ್ತಡ ತೀವ್ರಗೊಂಡಿತ್ತು. ಸಂಪುಟ ಪುನರ್ರಚನೆ ಮಾಡಬೇಕು ಹಾಗೂ ಪುನರ್ರಚನೆಯ ವೇಳೆ ಮೊದಲ ಬಾರಿ ಆಯ್ಕೆಯಾದ 5 ಮಂದಿ ಶಾಸಕರಿಗೆ ಅವಕಾಶ ನೀಡಬೇಕು ಎಂದು ಆಗ್ರಹಿಸಿ 31ಕ್ಕೂ ಹೆಚ್ಚು ಮಂದಿ ಶಾಸಕರು ಹೈಕಮಾಂಡ್ಗೆ ಪತ್ರ ಬರೆದಿದ್ರು. ಇದೇ ಪ್ರಥಮ ಬಾರಿ ವಿಧಾನಸೌಧಕ್ಕೆ ಆರಿಸಿ ಬಂದಿದ್ದ ಒಂದಷ್ಟು ಹೊಸ ಮುಖಗಳಿಗೆ ನೀವು ಅವಕಾಶವನ್ನು ಕೊಡಬೇಕು ಅಂತೇಳಿ ಪತ್ರ ಬರೆದಿದ್ದ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಈಗ ಒಂದಷ್ಟು ಶಾಸಕರು ತಮ್ಮ ಆ ಹಳೆಯ ವರ್ಷನನ್ನು ಬದಲಿಸಿದ್ದಾರೆ. ಇದರರ್ಥ ನನಗೆ ಸ್ಥಾನ ಸಿಗಬೇಕು ಅಂತೇನು ಅಲ್ಲ, ಹೊಸಬರಿಗೆ ಅವಕಾಶ ಸಿಗಲಿ ಅಂತೇಳಿ ನಾನು ಬೆಂಬಲವನ್ನು ಸೂಚಿಸಿದೆ ಅಂತ ಬಳ್ಳಾರಿಯ ಶಾಸಕ ನಾರಾ ಭರತ್ ರೆಡ್ಡಿ ಈಗ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಕೊಡ್ತಿದ್ದಾರೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.